ಫ್ರೆಂಡ್ಸ್, ಒಂದು ಪಾಯಿಂಟಿಗೆ ಬಂದಿದ್ದೀವಿ. ಮನವನ್ನೂರ್ ಲೇಕ್. ಮನವನ್ನೂರ್ ಲೇಕ್ ಈಗ ಹೋಗ್ತೀವಿ. ಮಳೆ ಮಾತ್ರ ಸೈಕಾಗಿ ಹಿಡಿದಿದೆ, ಜಿಟಿ 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 ಜಿಟಿ. ಈಗ ಅವಾಗ ಜೋರಾಗಿ ಬಿತ್ತು, ಜಿಟಿ ಜಿಟಿ ಇದೆ. ಕೆಳಗಡೆ ಇಳಿದು ಕಾಣಿಸ್ತೀನಿ ಏನಿದೆ ವೀವು. ಒಟ್ಟಲ್ಲಿ ಲೇಕ್ ಹತ್ರ ಬಂದಿದ್ದೀವಿ. ಏನ್ ಮಗ ನಿನ್ನ ಹತ್ರ ಇದೆ. ಗೈಸ್ ಇಳಿದಿ ಗೈಸ್, ಜಾಗ ಬಿಡಿ ಜಾಗ ಬಿಡಿ. ಮಳೆ ಬೀಳ್ತಾ ಇದೆ. ನಾವೇನ್ ಪ್ಲಾನ್ ಮಾಡಿದೀವಿ ಅಂದ್ರೆ ಒಂದು 50 ರೂಪಾಯಿ ರೈನ್ಕೋಟ್ ತಗೋಬಿಡುವ ಅಂತ. ಕವರ್, ಪ್ಲಾಸ್ಟಿಕ್ ಕವರ್ ಪಾ. ರಾಕೇಶ್ CNP ಕವರ್ ತರ್ಲಿಲ್ಲ, ಮರ್ತು ಬಿಟ್ಟು ತಂದಿದ್ರು. ಒಳ್ಳೆ 36 ಅಂದ್ಬಿಟ್ಟಿದ್ರೆ ಕವರ್ ನಾವೆಲ್ಲ ಕವರ್ ಆಗ್ಬಿಡ್ತಿದ್ವಿ. ಈ 2 ಕೈ ಓಪನ್ ಮಾಡಿ ತಲೆ ಓಪನ್ ಮಾಡ್ಬಿಟ್ಟಿದ್ರೆ ಸ್ಟೇಷನ್ ಎಲ್ಲ ಮಳೆ ಜಾಸ್ತಿನೇ ಇರುತ್ತೆ. ಬೇಸಿಗೆ ಆದ್ರೂ ಪರವಾಗಿಲ್ಲ, ಚಳಿನೂ ಸಾಕತ್ತಾಗಿಲ್ಲ. ಯು ನಾಟ್ ಕಮಿಂಗ್. ಫ್ರೆಂಡ್ಸ್, ಜಾಗ ಬಿಡ್ತಿಲ್ಲ ಹೋಗ್ಲಿಕ್ಕೆ. ಅಡ್ಡಿ ಆಗಿದ್ದಾರೆ. ದೊಡ್ಡ ಪಿಲ್ಲರ್ ಡೋರ್ ಹತ್ರ ನಿಂತ್ಕೊಂಡ್ಬಿಟ್ಟಿದೆ. ಮಳೆಯಿಂದಾಗಿ ಇಳಿ ಮಗ ಸಂಪದ, ಇಳಿ ಇಳಿ ಇಳಿ. ಹೋಗುವ ನಡಿ. ತರ್ಲಿಕ್ಕೆ ಹೋಗಿದಾರಾ? ಕವರ್ ತರ್ಲಿಕ್ಕೆ ಹೋಗಿದಾರಾ? ಹಿಮದವ್ರು ಹೋಗಿದಾರಲ್ಲ. ಹೌದಾ, ಸರಿ ಫ್ರೆಂಡ್ಸ್. ರೈನ್ಕೋಟ್ ಬರ್ತಾ ಇದೆ. ರೈನ್ಕೋಟ್ ಅಂದ್ರೆ ಪ್ಲಾಸ್ಟಿಕ್ ಬರ್ತಾ ಇದೆ. ಕವರ್ 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 ಟಿಕೆಟಿಗ. ಸಾರಿ ಚಲೋ ಚಲೋ. ಫ್ರೆಂಡ್ಸ್, ಮಳೆ ಚೂರ್ ಸೈಡ್ ಚಂಡಿ ಅದು ಬೋಟಿಂಗ್ ಬಂಡ ಒಂದು ಸ್ಟಾಪ್ ಆಗ್ತದೆ. ಫ್ರೆಂಡ್ಸ್, ಒಂದು ವೆಯ್ಟ್ ಮಾಡ್ಕೊಂಡು ಬರ್ತೀವಿ. ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಕಶಿನ್ ಬೋಟಿಂಗ್ ಎಲ್ಲ ಆಫ್ ಆಗಿದೆಯಾ? ಎಲ್ಲ ಬೋಟಿಂಗ್ ಗೀಟಿಂಗ್ ಎಲ್ಲ ಆಫ್ ಆಗಿದೆ. ಎಲ್ಲ ಪ್ರಾಬ್ಲಮ್ ಒಂದು ಮಳೆಯಿಂದಾಗಿ ಬೋಟಿಂಗ್ ಆಫ್ ಆಗಿದೆ, ಎಲ್ಲ ಆಫ್ ಆಗಿದೆ. ಏನ್ ಮಾಡೋದು? ಏನಿಲ್ಲ, ನಮ್ ಲಕ್ ಇಲ್ಲ, ಅದೃಷ್ಟ ಇಲ್ಲ ಅಷ್ಟೇ. ಜಸ್ಟ್ ವೀವ್ ನೋಡ್ಕೊಂಡು ಹೋಗೋ ತರ ಆಗಿದೆ. ಮಳೆ ಬೀಳ್ತಾ ಇದೆ. ಜಸ್ಟ್ ಲೇಕ್ ನೋಡಿ, ಲೇಕ್ ಇಂದ ಹೋಗ್ಬೋದು ನೋಡಿ, ಬೇರೆ ದಾರಿ ಇಲ್ಲ. ಅಯ್ಯಯ್ಯೋ, ಇಲ್ಲೊಂದು ಏನ್ ಹಾಕಿದ್ದಾರೆ ಅಂದ್ರೆ ಫೋಟೋ ಶೂಟ್ ನಾಟ್ ಅಲೌಡ್. ಬಟ್ ನಾನು ವಿಡಿಯೋನೇ ಮಾಡ್ತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಹೋಗ್ತಿದ್ದೀನಿ. ರೂಲ್ಸ್ ನ ಫಾಲೋ ಮಾಡ್ತಿಲ್ಲ ನಾನು. ಇನ್ನು ಬಸ್ ಹತ್ಬಿಡ್ತೀನಿ ವಾಪಸ್. ಸೈಡ್ ಮಗ ಮುಂದೆ ಹತ್ತು. ಬೋಟಿಂಗ್ ಇದೆ, ಮಾಡ್ಬೋದು. ಇಲ್ಲಿ ಬೇಡವಾ? ಇಲ್ಲಿ ಬೋಟಿಂಗ್ ಇಲ್ಲ ಅಂತ, ಆಫ್ ಇದೆ ಅಂತ. ಫ್ರೆಂಡ್ಸ್, ಬೋಟಿಂಗ್ ಆಫ್ ಇದೆ. ವಾಪಸ್ ಬೇರೆ ಲೊಕೇಶನ್ ಹೋಗ್ತಿದ್ದೀವಿ. ಫ್ರೆಂಡ್ಸ್, ನಮ್ದು ಪ್ಲಾನ್ ಬಂದ್ಬಿಟ್ಟು ಎಲ್ಲ ಅರ್ಧ ಮಳೆ ಹಾಳು ಮಾಡ್ತಿದ್ದೀವಿ. ಅರ್ಧ ಪೂರ್ತಿ ಹಾಳು ಮಾಡ್ದಂಗೆ ಆಗ್ಬಿಟ್ಟಿದೆ. ಹಂಗೆ ಹೋಗ್ಬಿಡುತ್ತೆ ಕಾಣುತ್ತೆ. ದಾರಿ ಇಲ್ಲ, ಏನಿಲ್ಲ. ಇಲ್ಲೊಂದು ಯಾವ್ದೋ ವ್ಯೂ ಪಾಯಿಂಟ್ ಇದೆ, ಹೋಗಿರೋ ಟಾಪಿಗೆ. ಈಗ ಮಳೆದಲ್ಲೇ ಹೋಗುವಂತ ಡಿಸೈಡ್ ಆಗಿದೆ. ಹಿಂಗೆ ನಡ್ಕೊಂಡು ಹೋಗ್ತಿದ್ದೀವಿ. ಫುಲ್ ಟ್ರಾಫಿಕ್ ಜಾಮ್. ಆ ಕಡೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಈ ಕಡೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಫ್ರೆಂಡ್ಸ್, ಇದು ಲೊಕೇಶನ್ ಬಂದು ಚೆನ್ನಾಗಿದೆ. ಮಳೆದಲ್ಲೂ ಒಳ್ಳೆ ಕಾಣಿಸ್ತಾ ಇದೆ. ಇನ್ನು ಮೇಲ್ಗಡೆ ಟಾಪಿಗೆ ಹೋಗಿ ಹೇಗಿದೆ ಏನಿದೆ ಅಂತ ಎಲ್ಲ ಕಾಣಿಸ್ತೀನಿ ನಿಮಗೆ. ಮಳೆ ಇಲ್ಲ ಅಂದಿದ್ರೆ ಬೋಟಿಂಗು, ಹಾರ್ಸ್ ರೈಡಿಂಗು, ಸೈಕ್ಲಿಂಗು ಎಲ್ಲಾನು ಮಾಡ್ಬೋದಿತ್ತು. ಬಟ್ ಮಳೆ ಎಲ್ಲ ಹಾಳು ಮಾಡ್ಬಿಟ್ಟಿದೆ. ಅದು ಅಲ್ಲೇ ಅದ್ರಲ್ಲೇ ಇಟ್ಟು ಆಪೋಸಿಟ್. ಮಳೆ ಅಲ್ಲ, ಸ್ವಲ್ಪ ಜಾಸ್ತಿ ಬೇರೆಯಿಂದ ಬರ್ತಾರೆ. ನಾವು ಇವ್ರು ಫಾರೆಸ್ಟ್ ಆಫೀಸ್ ಛತ್ರಿ ಇಸ್ಕೊಂತೀವಿ. ಕೊಡು ಮಗ, ಅವ್ರಿಗೆ ಕೊಡು. ಟಿಕೆಟ್ ಆಯ್ತಾ? ಟಿಕೆಟ್ ತೆಗಿತಿದಾರ ನಮ್ಮ ಹುಡುಗರು. ಟಿಕೆಟ್ ತೆಗೆದ್ರು. ತಶಿನ್ ಎಷ್ಟು ತೆಗೆದ ಟಿಕೆಟ್? 50. 12 ಟಿಕೆಟ್ಸ್ ಕಾಣಿಸ್ಬೋದ? 12 ಟಿಕೆಟ್ಸ್ per person 50. ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಯಾವ್ದು ಮಗ? ಹೌದಾ ಗಾಡಿ
ಫ್ರೆಂಡ್ಸ್, ನಾವು ಕೊಡೈಕನಲ್ಲಿರುವ ಬೋಟಿಂಗ್ ಹತ್ರ ಬಂದಿದ್ದೀವಿ. ಈಗ ಬೋಟಿಂಗ್ ಮಾಡುವಂತ ಬಂದಿದ್ದೀವಿ. ಏನಂದ್ರೆ 2 ಸೀಟ್ ಬೋಟ್ ಮಾಡ್ಬೇಕಂದ್ರೆ 400 ರುಪೀಸ್ ತುಂಬಬೇಕು. ಅದರಲ್ಲಿ 200 ರುಪೀಸು ನಾನ್ ರಿಫಂಡಬಲ್. 200 ರುಪೀಸ್ ಚಾರ್ಜ್ ಆಗುತ್ತೆ, 200 ರುಪೀಸ್ ರಿಫಂಡ್ ಆಗುತ್ತೆ. ಫ್ರೆಂಡ್ಸ್, ಈಗ ಲೈಫ್ ಜಾಕೆಟ್ ಎಲ್ಲ ಹಾಕಿದೆ. ನಾವು ಇನ್ನು ಬೋಟಲ್ಲಿ ಹೋಗೋದು ಬಾಕಿ. ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಹಾಕಿದ್ದೀವಿ, ಅದು ಗೊತ್ತಿಲ್ಲ. ಹಾಕೋರಿಲ್ಲ, ಏನಿಲ್ಲ, ಜಸ್ಟ್ ಡೀಪ್ ಹಾಕೊಂಡು ಹೋಗ್ತಿದ್ದೀವಿ. ಫ್ರೆಂಡ್ಸ್, ನಾವೀಗ ಬೋಟಲ್ಲಿ ಹೋಗ್ತಿದ್ದೀವಿ. ಹೋಯ್ತು, ದೇವ್ರೇ ಕಾಪಾಡಪ್ಪ. ಬೋಟಿಂಗ್ ಮಾಡ್ತಿದ್ದೀವಿ, ಬೋಟಿಂಗ್ ಅಲ್ಲಿ ಹೋಗ್ತಿದ್ದೀವಿ. ನಮ್ಮಲ್ಲಿ 2 ಜನ ಪೆಡ್ಲಿಂಗ್ ಮಾಡ್ತಿದ್ದಾರೆ. ಫ್ರೆಂಡ್ಸ್, ನಮ್ದು ಟ್ರಿಪ್ ಬಂದು ಎಲ್ಲ ಪ್ಲೇಸ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಫಿನಿಶ್ ಆಯ್ತು. ಫೋಟೋ ಎಲ್ಲ ಕಳ್ಸ್ಕೊಳ್ತಿದೀವಿ. ಇನ್ನು ಇಲ್ಲಿ ಫೇಮಸ್ ಬಂದ್ಬಿಟ್ಟು ಚಾಕ್ಲೇಟ್ ಪರ್ಚೇಸ್ ಮಾಡಾಗಿದೆ. ಚಾಕ್ಲೇಟ್ ಸಂಪತ್ ಒಂದೇನೋ ಟ್ರೈ ಮಾಡ್ದ, ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನ ಒಂದು ಎಕ್ಸ್ಪೀರಿಯನ್ಸ್ ನ. ಏನೋ ಕೊಟ್ಟಿದ್ರು ಬೆಳ್ಳುಳ್ಳಿ ಅಂತ ಸೆಂಟ್ ತರ ಹಾಕೊಂಡ್ ಮೂಸ್ಬಿಟ್ಟು ಏನೇನೇ ಆಗ್ಬೇಕು. ಮೋಹನ್, ಹೆಂಗಾಯ್ತು ಅದ್ರ ಬಗ್ಗೆ? ಬೆಳ್ಳುಳ್ಳಿ ಸೂಪರಾ? ಇದು ಈ ರೀಲ್ಸ್ ಅಲ್ಲೆಲ್ಲ ಜಾಸ್ತಿ ನೋಡ್ತಲ್ಲ, ಹಿಂಗ್ ಮಾಡಿ ಹಿಂಗ್ ಮೂಸ್ ತಕ್ಷಣ ಒಂಥರ ತಲೆಗಿಲೆಲ್ಲ ಹಿಡ್ದಂಗ ಆಗ್ಬಿಡ್ತಲ್ಲ. ಸೇಮ್ ಅದನ್ನೇ ಇವತ್ತು ಸಂಪತ್ ಎಕ್ಸ್ಪೀರಿಯನ್ಸ್ ಮಾಡ್ದ. ಸಂಪದು ತಲೆ ಎಲ್ಲ ಹಿಡ್ಕೊಬಿಡ್ತು, ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತು, ಆರೆಂಜಿಗೆ ಆಗ್ಬಿಟ್ಟಿದ್ದ ಹುಡುಗ. ಸೊ ಈ ತರ ಫೀಲ್ ಆಗಿದೆ ಇವತ್ತು. ಇದು ನಮ್ ಟ್ರಿಪ್ ಬಂದು ಇಲ್ಲಿಗೆ ಎಂಡ್. ಎಲ್ಲ ಪ್ಲೇಸ್ ಗೀಸ್ ಎಲ್ಲ ನೋಡಾಯ್ತು. ಆಲ್ಮೋಸ್ಟ್ ಸ್ವಲ್ಪ ಮಳೆ ಸ್ವಲ್ಪ ಕಾಟ ಕೊಡ್ತು ನಮ್ಗೆ. ಅದ್ ಬಿಟ್ರೆ ಎಲ್ಲ ಓಕೆ. ನಮ್ ಹುಡುಗ ಒಂದ್ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲಪ್ಪ. ಸೊ ಇದೇ ಇಲ್ಲಿಗೆ ನಮ್ದು ಟ್ರಿಪ್. ಕವಿತೆ, ಕವನ, ಕಾದಂಬರಿ, ಕತೆ ಇಲ್ಲಿಗೆ ಮುಗೀತು. ಹತ್ರ ಒಂದು 7 ಗಂಟೆಗೆ ಬಿಡುವಂತ ಪ್ಲಾನ್ ಮಾಡಿದೀವಿ. 7 ಗಂಟೆಗೆ ಬಿಟ್ಟು ಅಲ್ಲಿಂದ ಆಮೇಲೆ ಊಟ ಮಾಡಿ ಆಮೇಲೆ ಸೀದಾ ಹೊಸೂರಿಗೆ ಹೋಗಿ, ಹೊಸೂರಿಂದ ಬೈ ಟ್ರೈನು ಬೆಂಗಳೂರು ಹೋಗ್ತೀವಿ. ಬೆಂಗಳೂರಿಂದ ಸೀದಾ ಮನೆಗೆ ಹೋಗಿ ಅಕಸ್ಮಾತ್ ಆನ್ ದ ವೇದಲ್ಲಿ ಬ್ಲಾಗ್ ಏನಾರ ಶೂಟ್ ಮಾಡ್ಲಿಕ್ಕಾದ್ರೆ ಶೂಟ್ ಮಾಡ್ತೀನಿ. ಸರಿನಾ? ಇಲ್ಲಿಗೆ ಬಾಯ್. ಸಂಪದ, ಈ ಟ್ರಿಪ್ಪಿನ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಟ್ರಿಪ್ ಬಹಳ ಚೆನ್ನಾಗಿತ್ತು. ಚಡ್ಡಿಯಲ್ಲಿ ಹೋಗಿ ಚಡ್ಡಿಯಲ್ಲಿ ಬಂದಿದ್ದೇನೆ. ದುಡ್ಡೆಲ್ಲ ಜಾಸ್ತಿ ಖಾಲಿ ಮಾಡಲಿಲ್ಲ. ಊಟ ಎಲ್ಲ ಎಗ್ರಾಯಿತು. ಪರೋಟ ತಿಂದು ದುಡ್ಡೆಲ್ಲ ಉಳಿಸಿದ್ದೇನೆ. ಚೆನ್ನಾಗಿತ್ತು. ಪರೋಟ ಚೆನ್ನಾಗಿತ್ತು. ಸಾಂಬಾರ್ ಚೆನ್ನಾಗಿತ್ತು. ಆಮೇಲೆ ಬ್ರೆಡ್ ಆಮ್ಲೆಟ್ ತಿಂದಿದ್ದೇನೆ, ಮ್ಯಾಗಿ ತಿಂದಿದ್ದೇನೆ. ಬೋಟಿಂಗ್ ಮಾಡಿ. ಈ ಸೈಟ್ ಸೀಯಿಂಗ್ ಬಗ್ಗೆ ಅಭಿಪ್ರಾಯ? ಬಹಳ ಚೆನ್ನಾಗಿತ್ತು. ಇಲ್ಲ, ಎಲ್ಲ ಕಡೆ ಬಂದಿದ್ದೇನೆ. ಒಂದ್ ಪ್ಲೇಸ್ ಬಂದಿಲ್ಲ, ಮಳೆ ಅಂತ. ಒಂದ್ ಪ್ಲೇಸ್ ಜ್ವರ ಬರ್ತಾ ಮಳೆ ಬಂದಿತ್ತು. ಜ್ವರ ಅಂತ ಜ್ವರ ಎಲ್ಲ ಇಲ್ಲ, ಮಳೆ ಬರ್ತಾ ಇತ್ತು, ಶೂ ಒದ್ದೆ ಆಗ್ತಾ ಇತ್ತು. ಆದ್ರೂ ನಾವೆಲ್ಲ ಹೋಗಿದೀವಲ್ಲ, ಮಳೆ ಬಂದ್ರು ಯಾಕೆ ಬಂದಿಲ್ಲ? ಹೌದು, ಇವರೆಲ್ಲ ಹೋಗಿದ್ರು. ಆಮೇಲೆ ಚೆನ್ನಾಗಿತ್ತು. ಟ್ರಿಪ್ ಬಜೆಟ್ 6,500 ಆದ್ರೆ ಈ ಒಂದು ಶಾಪಿಂಗ್ 6,500. ನಾನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದೆ. ನನಗೆ ಹೆಮ್ಮೆ ಆಗ್ತಾ ಇದೆ. ಚೆನ್ನಾಗಿ. ನಿಮ್ಮ ಅಭಿಪ್ರಾಯ ಟ್ರಿಪ್ನ ಬಗ್ಗೆ? ನಾವು ಯಾವ ಥರ ಅಂದ್ಕೊಂಡಿದ್ದು ಅದಕ್ಕಿಂತ ಜಾಸ್ತಿನೇ ಎಂಜಾಯ್ ಮಾಡಿದ್ದೀವಿ. ಕ್ಯಾಬಲ್ಲಾಗಲಿ, ಹೋಗಿರೋ ಪ್ಲೇಸಲ್ಲಾಗಲಿ, ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಚೆನ್ನಾಗಿ ತೆಗೆದಿದ್ದಾನೆ. ನಿಮ್ಮದು ಒಳ್ಳೆ ಕ್ಯಾಪ್ಚರ್ ಆಗಿದೆ. ಎಂಜಾಯ್ ಆಗ ನೈಟಿಂದ ಹಿಡಿದು ಫೈರ್ ಕ್ಯಾಂಪಿಂದ ಹಿಡಿದು ಎಲ್ಲ ಚೆನ್ನಾಗಾಗಿದೆ.
ಆಮೇಲೆ ಹೊರಗಡೆನೂ ಯಾವುದು ತೊಂದರೆ ಇಲ್ಲದೆ, ಯಾವುದು ಜಗಳ ಇಲ್ಲದೆ ಚೆನ್ನಾಗಿ ಟ್ರಿಪ್ ಮುಗಿಸ್ಕೊಂಡು ರಿಟರ್ನ್ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಹೊಸರಿಂದ ಬಿಟ್ಟಿದ್ದೀವಿ. ಓಕೆ, ಎಲ್ಲ ಚೆನ್ನಾಗಿದೆ ಟ್ರಿಪ್. ಯಾಕಿಂತ ನಾವು ಚೆನ್ನಾಗಿ ಎಂಜಾಯ್ ಮಾಡೋಣ ಎಲ್ಲರೂ. ಇದಕ್ಕಿಂತ ಸ್ಟ್ರೆಂತ್ ಈಗ 21 ಇದ್ರೆ 42 ಆಗಲಿ ಅಂತೇಳಿ ಮಾಡ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್. ಬರದೇ ಇರ್ತಿದ್ದೆ, ರಿಗ್ರೆಟ್ ಫೀಲ್ ಆಗ್ತಿತ್ತೇನೋ ಬಂದಿಲ್ಲ ಅಂತ. ಒಳ್ಳೆ ಎಂಜಾಯ್ ಮಾಡಿದ್ದೇವೆ. ಬೆಸ್ಟ್ ಮೂಮೆಂಟ್ ಅಂತ ಹೇಳಿದ್ರೆ ಫೈರ್ ಕ್ಯಾಂಪ್ ಮಾತ್ರ ಭಾರಿ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಎಲ್ಲರೂ ಜಾಲಿ ಮಾಡಿದ್ವಿ, ಫೋಟೋಸ್ ತೆಗ್ದ್ವಿ, ವೀಡಿಯೋಸ್ ತೆಗ್ದ್ವಿ, ಭಾರಿ ಚೆನ್ನಾಗಿದ್ದು. ನೆಕ್ಸ್ಟ್ ಟೈಮ್ ನೋಡೋ, ಇಂಥ ಆಪರ್ಚುನಿಟಿ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ನೋಡೋ. ಗೈಸ್, ಫೈರ್ ಕ್ಯಾಂಪ್ ಅಂತ ಹೇಳ್ತಿದಾರಲ್ಲ, ಫೈರ್ ಕ್ಯಾಂಪ್ನ ಜಾಸ್ತಿ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದೆಲ್ಲ ಪರ್ಸನಲ್ ಆಗಿತ್ತು, ಅದಕ್ಕೆ ಅದನ್ನ ಕ್ಯಾಪ್ಚರ್ ಮಾಡಿಲ್ಲ. ಬಟ್ ಅದು ಚೆನ್ನಾಗಿತ್ತು. ಒಂದು ಮಾಡಿಲ್ಲ, ಸ್ವಲ್ಪ ಸ್ಟಾರ್ಟ್ ಮಾಡೋದು ಅಷ್ಟೇ ಮಾಡಿರೋದು. ಬಟ್ ಅದ್ರಲ್ಲಿ ಏನ್ ಮಾತಾಡಿದ್ವಿ, ಏನೇನ್ ಹೇಳಿದ್ವಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ಅಷ್ಟೇ. ಟ್ರಿಪ್ ಅಂದ್ರೆ ಅನ್ಕೊಂಡಿರೋದಕ್ಕಿಂತ ಚೆನ್ನಾಗಿದೆ. ಕೈಯಲ್ಲಿ ಹಣ ಇಲ್ಲದಿದ್ರು ಮನಸ್ಸಲ್ಲಿ ತುಂಬಾ ಮೆಮೊರೀಸ್ಗಳನ್ನೆಲ್ಲ ತಗೊಂಡ್ ಬರ್ತಿದ್ದೇವೆ. ಅದಾದ್ಮೇಲೆ ಇಷ್ಟೆಲ್ಲ ಪ್ಲೇಸಸ್ ಎಲ್ಲ ಚೆನ್ನಾಗಿತ್ತು, ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಆಯ್ತು, ಫೋಟೋಸ್ ಎಲ್ಲ ತಗೊಂಡ್ರಿ ಚೆನ್ನಾಗಿ. ಆಮೇಲೆ ಫೈರ್ ಕ್ಯಾಂಪ್ ತುಂಬಾ ಮೆಮೊರೇಬಲ್, ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ದರ್ಶನ್ ಎಲ್ಲ ತುಂಬಾ ಇಮೋಷನಲ್ ಆಗಿ ಮಾತಾಡ್ದ, ಸುನೀಲ್ ಸಂಪತ್ ಎಲ್ಲ ಹೆದರ್ಕೊಬಿಟ್ಟಿದ್ದ. ಹಾಗೆಲ್ಲ ಚೆನ್ನಾಗಾಯ್ತು. ನೆಕ್ಸ್ಟ್ ಟೈಮ್ ಇದೇ ತರ ಅಪರ್ಚುನಿಟಿ ಇದ್ರೆ ಪಕ್ಕ ಬರ್ತೀನಿ, ಎಲ್ಲರೂ ಹೋಗಿ. ಒಳ್ಳೆ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತಾನೆ ಜಾಸ್ತಿ ಎಂಜಾಯ್ಮೆಂಟ್ ಆಗಿದೆ. ನಾವು 11 ಪ್ಲೇಸ್ ಪ್ಲಾನ್ ಮಾಡಿದ್ವಿ, ಅದರಲ್ಲಿ 8 ಪ್ಲೇಸ್ ಕವರ್ ಮಾಡಿದ್ದೀವಿ. ಬಟ್ 4 ಪ್ಲೇಸ್ ಮೈಕ್ ಪ್ಲೇಸ್ ಎಲ್ಲ ಕವರ್ ಮಾಡಿದ್ದೀವಿ. 3 ಪ್ಲೇಸ್ ಮಿಸ್ ಆಗಿದೆ ಅಷ್ಟೇ. ಒಂದು ಡೇಗೆ 4 ಪ್ಲೇಸ್ ಕವರ್ ಮಾಡಿದ್ವಿ. 4 ಪ್ಲೇಸ್ ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಒಳ್ಳೆ ಆಗಿದೆ. ಸೂಪರ್. ಓವರ್ ಆಲ್ ಆದ್ರೂ ಸೂಪರ್ ಆಗಾಯ್ತು ನಮ್ಮ ಟ್ರಿಪ್. ಇನ್ನೊಂದು ಟ್ರಿಪ್ಪಲ್ಲಿ ಇನ್ನೊಂದು ಟೈಮಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲರೂ ಮಾಡಿ. ಇನ್ನೂ ಚಾನಲ್ ಮಾಡಿಲ್ಲ ನಾನು, ಮಾಡ್ತೀನಿ ಹೋಗಿ. ಬಾಯ್.